Good morning, everyone. So in the previous class, we have started with the LAN protocol. In that, we saw how actually LAN came into existence. LAN ಅನ್ನು ಎದಕ್ಕೆ ಯೂಸ್ ಮಾಡ್ತೇವೆ ನಾವು? Whenever you want to share the information or whenever you want to have a sharing of peripheral devices, resources ಅಂತ ಏನು ಕರಿತೇವಲ್ಲ, ಪ್ರಿಂಟರು, ಸ್ಕ್ಯಾನರು, ಹಾರ್ಡ್ ಡಿಸ್ಕು, ಆ ರೀತಿಯಾದಂಥ ಫಿಸಿಕಲ್ ರಿಸೋರ್ಸಸ್ ಅನ್ನ ಇಲ್ಲ ಇನ್ಫಾರ್ಮೇಶನ್ಸ್ ಅನ್ನ ಸ್ಮಾಲರ್ ಜಿಯೋಗ್ರಾಫಿಕಲ್ ಏರಿಯಾ ಹತ್ರ ಇರುವಂತ ಸಿಸ್ಟಮ್ಸ್ ಜೊತೆಗೆ ನೀವು ಶೇರ್ ಮಾಡ್ತಿದ್ರಿ ಅಂತಂದ್ರ ಆ ಶೇರಿಂಗ್ ಅನ್ನ ಎನೇಬಲ್ ಮಾಡ್ಲಿಕ್ಕೆ ನೀವೇನ್ ಕಾನ್ಫಿಗರೇಷನ್ಸ್ ಅನ್ನ ಮಾಡ್ತಿರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ದ ನೆಟ್ವರ್ಕ್ ದಟ್ ಯು ಆರ್ ಗೋಯಿಂಗ್ ಟು ಫಾರ್ಮ್ ಇಸ್ ಕಾಲ್ಡ್ ಆಸ್ ಲ್ಯಾನ್. ಆ ಲ್ಯಾನ್ ದ ರಿಕ್ವೈರ್ಮೆಂಟ್ಸ್, ಆಮೇಲೆ ನೀವು ವೈಡ್ ಏರಿಯಾ ಒಳಗ ಅಂದ್ರೆ ಜಿಯೋಗ್ರಾಫಿಕಲಿ ಬಹಳ ದೂರ ಇರುವಂತ ಸಿಸ್ಟಮ್ಸ್ ಅನ್ನ ಕನೆಕ್ಟ್ ಮಾಡ್ಲಿಕ್ಕೆ ಏನ್ ನೆಟ್ವರ್ಕ್ ಅನ್ನ ಫಾರ್ಮ್ ಮಾಡ್ತಿಲ್ಲ, ವಿಚ್ ಇಸ್ ಕಾಲ್ಡ್ ಆಸ್ ವೈಡ್ ಏರಿಯಾ ನೆಟ್ವರ್ಕ್ ವ್ಯಾನ್. ಅದರದ್ದು ಎರಡು ರಿಕ್ವೈರ್ಮೆಂಟ್ಸ್ ಏನಿರ್ತಾವ ಬೇರೆ ಬೇರೆ ಇರ್ತಾವ. ಅಂಡ್ ಇನ್ ದ ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ ಒಳಗಡೆಗೆ ವರ್ಕ್ ಮಾಡ್ಲಿಕ್ಕೆ ಅಂತ ಹೇಳಿ ಬೇರೆ ಬೇರೆ ಸ್ಟ್ಯಾಂಡರ್ಡ್ಸ್ ಅನ್ನ ಬೇರೆ ಬೇರೆ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಪ್ರಪೋಸ್ ಮಾಡ್ಯಾರ. ಅಂಡ್ ದೋಸ್ ಆರ್ one is a CSMA CD protocol, that is carrier sense multiple access protocol, and then you have token ring and token bus. And these are all used for medium accessing, right? And after that we saw the structure, how it exists. One the common cable, one the bus topology na torshar, they have shown a bus topology where a common cable is running, and to that particular cable all the devices, maybe they might be the computers or they may be the shared devices like scanner, printer irbodu athwa nimma systems irbodu, adanna ಏನು ಮಾಡ್ತಾರೆ ಒಂದು ಸೆಂಟ್ರಲೈಸ್ಡ್ ವೈರ್ ಗೆ ಕೇಬಲ್ ಗೆ ಕನೆಕ್ಟ್ ಮಾಡ್ಕೊಂತಾರೆ. ಅಂಡ್ ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್, ಸ್ಪೀಡ್ ರಿಕ್ವೈರ್ಮೆಂಟ್ ಇರ್ಬೋದು, ಇನ್ಸ್ಟಾಲೇಷನ್ ಕಾಸ್ಟ್ ಬೇಸಿಸ್ ಮೇಲೆ ಯು ಕ್ಯಾನ್ ಯೂಸ್ ಡಿಫ್ರೆಂಟ್ ಫಿಸಿಕಲ್ ಮೀಡಿಯಂ ಫಾರ್ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್. ಆಪ್ಟಿಕಲ್ ಫೈಬರ್ ಅನ್ನು ಯೂಸ್ ಮಾಡ್ಬೋದು, ಕೋಆಕ್ಸಿಯಲ್ ಕೇಬಲ್ ಅನ್ನು ಯೂಸ್ ಮಾಡ್ಬೋದು, ಟ್ವಿಸ್ಟೆಡ್ ಪೇರ್ ಅನ್ನು ಯೂಸ್ ಮಾಡ್ಬೋದು. ಇಫ್ ಯು ಡೋಂಟ್ ವೈರ್ಡ್ ಕೇಬಲಿಂಗ್ ಬೇಡ ಅಂತಂದ್ರೆ ಇವನ್ ವೈರ್ಲೆಸ್ ಕನೆಕ್ಷನ್ಸ್ ಅನ್ನ ಕೂಡ ಎಸ್ಟಾಬ್ಲಿಷ್ ಮಾಡಿ ನಾವು ಏನ್ ಮಾಡ್ಬೋದು, ಲ್ಯಾನ್ ಅನ್ನ ಕನೆಕ್ಟ್ ಮಾಡ್ಕೋಬಹುದು, ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನ ಫಾರ್ಮ್ ಮಾಡ್ಲಿಕ್ಕೆ ಬರ್ತೈತಿ. ಅಂಡ್ ನೆಕ್ಸ್ಟ್ ವಿಲ್ ಸಿ ದ ಫಿಸಿಕಲ್ ಲೇಯರ್, ಬಿಕಾಸ್ there are different layers that exist. Networking ಅಂತಂದಾಗ ಒಂದು ಆರ್ಕಿಟೆಕ್ಚರ್ ಅಂತ ಬಂದಾಗ there are existence of different layers. So particularly LAN ಒಳಗಡೆಗೆ they have given the lower layers for your study. Lowest layer is a physical layer. Above that you have data link layer. ಆ ಡೇಟಾ ಲಿಂಕ್ ಲೇಯರ್ ಅನ್ನ ಎರಡು ಲೇಯರ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಒನ್ ಈಸ್ ಮ್ಯಾಕ್ ಲೇಯರ್ ಅಂಡ್ ಅನದರ್ ಒನ್ ಈಸ್ LLC, ಲಾಜಿಕಲ್ ಲಿಂಕ್ ಕಂಟ್ರೋಲ್ ಲೇಯರ್ ಅಂತ ಹೇಳಿ, ರೈಟ್? ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಫಿಸಿಕಲ್ ಲೇಯರ್. ಅದನ್ನ ಯಾವ ರೀತಿ ಡಿವಿಷನ್ ಮಾಡ್ಯಾರ ಅನ್ನೋದನ್ನು ಸ್ಟಡಿ ಮಾಡೋಣ. ಅದಾದ್ಮೇಲೆ ಆ ಮೂರು ಲೇಯರ್ಸ್ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಸ್ಟಡಿ ಮಾಡಿ. Is it visible? Board malind ellargu, sorry, screen malind ellargu kaanlikatitala. Okay. So
these are the layers that are present in OSI reference model. Physical layer, data link layer, adar mele network layer exist aagtide. Same layers have been divided by IEEE 802 series doru ಬೇರೆ ಬೇರೆ ಪ್ರೋಟೋಕಾಲ್ಸ್ ಅದೇ ಲೇಯರ್ಸ್ ಒಳಗೆ ಡಿವಿಷನ್ಸ್ ಮಾಡಿ ಪ್ರತಿಯೊಂದು ಲೇಯರಿಗೂ ಒಂದೊಂದು ಸ್ಟ್ಯಾಂಡರ್ಡ್ಸ್ ಅಥವಾ ಒಂದೊಂದು ಪ್ರೋಟೋಕಾಲ್ಸ್ ಅನ್ನ ಪ್ರಪೋಸ್ ಮಾಡಿದ್ದಾರೆ. ಸೊ ವಾಟ್ ಆರ್ ದೋಸ್ ಪ್ರೋಟೋಕಾಲ್ಸ್, ವಾಟ್ ಎಕ್ಸಿಸ್ಟ್, ಎಲ್ಲಿ ಏನ್ ಎಕ್ಸಿಸ್ಟ್ ಆಗ್ತೈತಿ ಅನ್ನೋದನ್ನ. Below you have physical layer, that is a single, which is used for connection establishment and for handling the physical properties of communication medium. Communication medium under the carrier which is going to carry the data, wired or wireless, ನಾವು ಯಾವ ಕನೆಕ್ಷನ್ ಅನ್ನು ಯೂಸ್ ಮಾಡ್ತೀವಿ ಆ ಬೇಸಿಸ್ ಮೇಲೆ ಅದರ ಪ್ರಾಪರ್ಟೀಸ್ ಅನ್ನು ಡಿಫೈನ್ ಮಾಡಲಿಕ್ಕೆ ಅದಕ್ಕೆ ಬೇಕಾದ ರೀತಿಯಾಗಿ ಡೇಟಾನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಫಿಸಿಕಲ್ ಲೇಯರ್. And then you have a data link layer where you are going to have the error control, flow control, all the works done. And above that you have is network layer. ಇಲ್ಲಿ IEEE ದವರ ಆ ಡೇಟಾ ಲಿಂಕ್ ಲೇಯರ್ ಅನ್ನ ಏನ್ ಮಾಡ್ಯಾರ, ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಯಾರ. ಒನ್ ಈಸ್ ಲಾಜಿಕಲ್ ಲಿಂಕ್ ಕಂಟ್ರೋಲ್ ಅಂಡ್ ಅನದರ್ ಒನ್ ಈಸ್ ಮೀಡಿಯಂ ಆಕ್ಸೆಸ್ ಕಂಟ್ರೋಲ್. ಆಸ್ ದ ನೇಮ್ ಇಂಡಿಕೇಟ್ಸ್, ಮೀಡಿಯಂ ಆಕ್ಸೆಸ್ ಕಂಟ್ರೋಲ್. The main functionality of this particular layer is to have a controlled accessing of the communication medium. ಯಾಕಂದ್ರೆ ಅದು ಶೇರ್ಡ್ ಇರ್ತೈತಿ, ಎಲ್ಲರೂ ಒಂದೇ ಕೇಬಲ್ ಅನ್ನ ಯೂಸ್ ಮಾಡ್ತೀವಿ. ಅದ್ರ ಸಲುವಾಗಿ ಆ ಕೇಬಲ್ ಅನ್ನ ಸಿಸ್ಟಮ್ಯಾಟಿಕ್ ವೇ ಒಳಗ ಕೊಲಿಜನ್ಸ್ ಆಕರ್ ಆಗ್ಲಾರ್ದ ರೀತಿ, ಆಮೇಲೆ ಬ್ಯಾಂಡ್ವಿಡ್ತ್ ವೇಸ್ಟೇಜ್ ಆಗ್ಲಾರ್ದ ರೀತಿ ಅದನ್ನ ಕ್ಯಾಂಡಲ್ ಮಾಡೋದು ಹೆಂಗ, ಶೇರ್ಡ್ ಕಮ್ಯುನಿಕೇಶನ್ ಮೀಡಿಯಂ ಅನ್ನ ಎಲ್ಲಾರು ಸಿಸ್ಟಮ್ಯಾಟಿಕ್ ವೇ ಒಳಗ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಗ್ಬೇಕು, ಮಿನಿಮಮ್ ಕೊಲಿಜನ್ಸ್ ಆಕರ್ ಆಗ್ಬೇಕು. ಆ ರೀತಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡ್ಯಾರ, ಬೇರೆ ಬೇರೆ ಪ್ರೋಟೋಕಾಲ್ಸ್. ಸೊ ಆ ಎಲ್ಲಾ ಪ್ರೋಟೋಕಾಲ್ಸ್ ಇಲ್ಲಿ ವರ್ಕ್ ಆಗ್ತವೆ. ಈ ಪರ್ಟಿಕ್ಯುಲರ್ ಲೇಯರ್ ಮೇನ್ ಫಂಕ್ಷನಾಲಿಟಿ ಅಂತಂದ್ರೆ ಶೇರ್ಡ್ ಮೀಡಿಯಂ ಅನ್ನ ಯಾರ್ಯಾರು ಯಾವಾಗ ಯಾವಾಗ ಆಕ್ಸೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಅನ್ನ ಕೊಡೋದು, ಅದನ್ನ ಕಂಟ್ರೋಲ್ ಮಾಡೋದು, ಅದನ್ನ ಕರೆಕ್ಟ್ ಆಗಿ ಸ್ಮೂತ್ ಆಗಿ ಕ್ಯಾರಿ ಔಟ್ ಮಾಡ್ಕೊಂಡು ಹೋಗೋದು ಈ ಪರ್ಟಿಕ್ಯುಲರ್ ಲೇಯರ್ ಕೆಲಸ. Right, so first we'll start with the physical layer. How the LAN's physical layer work, what exists there, what is the functionality, ಅಲ್ಲಿ ಏನು ಬರ್ತೈತಿ, ಅದ್ರ ಕೆಲಸ ಏನು. Right, as you have seen here, cable ಗೆ systems ಅಥವಾ devices that exist in the network have to be connected. ನೀವು ಪ್ರಿಂಟರ್ ಯೂಸ್ ಮಾಡ್ತಿದ್ರೆ ಅಂದ್ರೆ ಪ್ರಿಂಟರ್ ಕನೆಕ್ಟ್ ಮಾಡ್ತೇವೆ, ಸಿಸ್ಟಮ್ ಯೂಸ್ ಮಾಡ್ತಿದ್ರೆ ಅಂದ್ರೆ ಸಿಸ್ಟಮ್ ಅನ್ನ ಕನೆಕ್ಟ್ ಮಾಡ್ತೇವೆ. ರೈಟ್, ಸೊ every system or a station or a peripheral device which you are going to use as a part of a local area network, they are connected to the cable. ಈ ಕಾಮನ್ ಕೇಬಲ್ ಗೆ ಹೆಂಗೆ ಕನೆಕ್ಟ್ ಮಾಡ್ತೇವೆ ಅಂತಂದ್ರೆ it is through the network interface card which is called as NIC. NIC ಅಂತ ಕರಿತೇವೆ. NIC ಅಂದ್ರೆ ಏನು, ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್. Whether it is a station or it is some of the peripheral device, all these are connected to the communication medium or they are connected to the cabling system. Idu cable, right? So idಕ್ಕೆ ಕನೆಕ್ಟ್ ಮಾಡಬೇಕು ಅಂತಂದ್ರೆ ನಮಗ ಒಂದು ಅವಶ್ಯಕತೆ ಅದ, which is a combination of both hardware and software, which contains both hardware as well as a software. ಏನದು? It is a network interface card or it is also called as a LAN adapter card ಅಂತನೂ ಕರೀತಾರೆ. ಅದನ್ನ LAN adapter card ಅಂತನೂ ಕರೀತಾರೆ, ಇಲ್ಲ ಅಂತಂದ್ರೆ NIC, that is network interface card ಅಂತನೂ ಕರೀತಾರೆ. It is a tool or a device which is used for establishing the connection between the network and your system. ನಿಮ್ ಸಿಸ್ಟಮ್ ಅದು ಯಾವುದೋ ನಿಮ್ದು ಪರ್ಸನಲ್ ಸಿಸ್ಟಮ್ ಆದ್ರೂ ಇರ್ಬೋದು, ಡೆಸ್ಕ್ಟಾಪ್ ಕಂಪ್ಯೂಟರ್ ಇರ್ಬೋದು, ಆರ್ ಇಟ್ ಮೇ ಬಿ ಅ ಪ್ರಿಂಟರ್ ಆರ್ ಇಟ್ ಮೇ ಬಿ ಅ ಸ್ಕ್ಯಾನರ್, ಎನಿಥಿಂಗ್. ಅದನ್ನ ನೆಟ್ವರ್ಕಿಗೆ ಕನೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡೋದು ಯಾವುದು, LAN ಅಡಾಪ್ಟರು, ಇಲ್ಲ ಅಂತಂದ್ರೆ NIC ಕಾರ್ಡ್ ಅಂತ ಹೇಳಿ ಕರಿತೀವಿ. ಅದ್ರ ಪಿಕ್ಚರ್ ಇಲ್ಲ ಐತ್ ನೋಡ್ರಿ. This is the network interface card which contains Ethernet processor. Why Ethernet? Because LAN ಗೆ ಇರುವಂತ ಸ್ಟ್ಯಾಂಡರ್ಡ್ ಯಾವುದು, Ethernet. ಆ Ethernet ಅನ್ನ ಪ್ರೊಸೆಸ್ ಮಾಡ್ಲಿಕ್ಕೆ ಒಂದು ಚಿಪ್, ದೆನ್ ಯು ಹ್ಯಾವ್ RAM and ROM. ಇದನ್ನ ಇನ್ಸರ್ಟ್ ಮಾಡ್ಲಿಕ್ಕೆ ಇರುವಂತ ಸ್ಲಾಟ್. ನೀವೇನ್ ಮಾಡ್ತೀವಿ, ನಾವು ಹಿಂಗ್ ಹಾಕ್ಬೇಕಾದ್ರೆ ನಾಚ್ ಬೇಕಾಗ್ತೈತಿ, ವಿಚ್ ಇಸ್ ಕಾಲ್ಡ್ ಅಸ್ ಪೋರ್ಟ್. ಥ್ರೂ ದ್ಯಾಟ್ ಇಟ್ ವಿಲ್ ಬಿ ಕನೆಕ್ಟೆಡ್. ಇವಾಗ ಬರುವಂತವ ನಿಮ್ಮ ಏನಿರ್ತಾವಲ್ಲ ಲ್ಯಾಪ್ಟಾಪ್ಸಿಗೆ ಎಲ್ಲ ಎಕ್ಸ್ಟರ್ನಲ್ ಕನೆಕ್ಷನ್ಸ್ ಅದಾವು. ಬಟ್ ಅರ್ಲಿಯರ್ ಸಿಸ್ಟಮ್ ಡೆಸ್ಕ್ಟಾಪ್ ಒಳಗ ಅವು ಬಿಲ್ಟ್ ಇನ್ ಇರ್ತಿದ್ವು. ಮದರ್ ಬೋರ್ಡ್ ಮೇಲೆನೆ ಏನಿರ್ತಿತ್ತು, ಆ ಕಾರ್ಡ್ ಅನ್ನ
ಚಿಪ್ ಅನ್ನ ಅಟ್ಯಾಚ್ ಮಾಡಿರ್ತಿದ್ರು. ಈಗ ಎಕ್ಸ್ಟರ್ನಲ್ ಸ್ಲಾಟ್ಸ್ ಜೊತೆಗೆ ಬರ್ತಾವೆ. ಯು ಕ್ಯಾನ್ ಪ್ಲಗ್ ಇನ್, ಅವನ್ನ ನಾವು ಅಡಿಷನಲ್ ಆಗಿ ಪ್ಲಗ್ ಮಾಡ್ಬೋದು. ನಾವ್ ಹೆಂಗ ಮಾಡೆಮ್ಸ್ ಅನ್ನೋದು ಕನೆಕ್ಟ್ ಮಾಡ್ತೇವಲ್ಲ ಆ ರೀತಿಯಾಗಿ ಈ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅನ್ನು ಏನ್ ಮಾಡ್ಲಿಕ್ಕೆ ಬರ್ತೈತಿ, ಪ್ಲಗ್ ಮಾಡ್ಲಿಕ್ಕೆ ಬರ್ತೈತಿ. ಬಟ್ ಅರ್ಲಿಯರ್ ಸಿಸ್ಟಮ್ಸ್ ಒಳಗ ಅವು ಮದರ್ ಬೋರ್ಡ್ ಮೇಲೆನೆ ಚಿಪ್ಡ್ ಇರ್ತಿದ್ವು. ಮದರ್ ಬೋರ್ಡ್ ಮೇಲೆ ಅದನ್ನ ಮೊದಲಿಗೆನೆ ಹಾಕಿ ಇಟ್ಟಿರ್ತಿದ್ರು. Right? So this is what is the network interface card. Why you are going to use the network interface card? What is the functionality of network interface card? ಏನೋ ಒಂದನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಏನಾದ್ರೂ ಕೆಲಸ ಕೊಟ್ಟಿರ್ಲೇಬೇಕಲ್ಲ. ವಿತೌಟ್ ಎನಿ ವರ್ಕ್ ಇಟ್ ವಿಲ್ ನಾಟ್ ಬಿ ಯೂಸ್ಡ್. ಏನಾದ್ರೂ ಕೆಲಸ ಐತಿ, ಅದಕ್ಕೆ ತಂದೆ ಆದಂತ ಫಂಕ್ಷನಾಲಿಟಿ ಟಾಸ್ಕ್ ಅದ ಅಂತಂದ್ರೆ ಅಷ್ಟೇ ನಾವೇನ್ ಮಾಡ್ತೀವಿ, ಅದನ್ನ ಯೂಸ್ ಮಾಡ್ಕೊಂತೀವಿ. ಸೊ ವಾಟ್ ಈಸ್ ದ ವರ್ಕ್ ಆಫ್ ದಟ್ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್? ಒಂದನೇದು, it is acting as an intermediate for establishing the connection between network and devices. Station ಅಥವಾ ಬೇರೆ ಪೆರಿಫರಲ್ ಡಿವೈಸಸ್ ಅನ್ನ ನೆಟ್ವರ್ಕ್ ಗೆ ಕನೆಕ್ಟ್ ಮಾಡ್ಲಿಕ್ಕೆ ಇಂಟರ್ಮೀಡಿಯೇಟ್ ಡಿವೈಸ್, ಇಂಟರ್ಮೀಡಿಯೇಟರಿ ತರ ವರ್ಕ್ ಮಾಡ್ತೈತಿ, ಒಂದು ಕೆಲಸ. ಎರಡನೇದು ಸಿಸ್ಟಮ್, ಇದು ಕೇಬಲ್ ನೆಟ್ವರ್ಕ್. The data needs to be converted. Data na ನಾವು ಒಂದೇ ಸರಿ ಹಾಕ್ಲಿಕ್ಕೆ ಬರಂಗಿಲ್ಲ. These systems handle the data in a parallel mode. ಮೇನ್ ಮೆಮರಿ ಒಳಗ ಡೇಟಾನ ನಾವೇನ್ ಮಾಡ್ತೀವಿ, ಪ್ಯಾರಲಲ್ ಆಗಿ ತಗೊಂತೀವಿ, ಪ್ಯಾರಲಲ್ ಆಗಿ ಕೊಡ್ತೇವಿ. Whereas networks handles data in a serial format. ಇಲ್ಲಿ ಪ್ಯಾರಲಲ್ ಆಗಿ, ಇಲ್ಲಿ ಸೀರಿಯಲ್ ಆಗಿ. ನಾವು ಕಮ್ಯುನಿಕೇಶನ್ ಕೇಬಲ್ ಮೇಲೆ ಹಾಕ್ಬೇಕಾದ್ರೆ ಡೇಟಾನ ಸೀರಿಯಲ್ ಮ್ಯಾನರ್ ಒಳಗ ಹಾಕ್ತೇವಿ. ಅದೇ ಸಿಸ್ಟಮ್ ಒಂದು ಮೇನ್ ಮೆಮರಿ ಏನ್ ಎಕ್ಸೆಪ್ಟ್ ಮಾಡ್ಕೊಂತೈತಿಲ್ಲ ಡೇಟಾ, ಇಟ್ ವಾಂಟ್ಸ್ ಇನ್ ದ ಫಾರ್ಮ್ ಆಫ್ ಪ್ಯಾರಲಲ್. ಒಮ್ಮೆ 4 8 ಈ ರೀತಿಯಾಗಿ ಪ್ಯಾರಲಲ್ ಆಗಿ ಡೇಟಾನ ಕೊಡಬೇಕು. ಇದು ಬೇರೆ ಫಾರ್ಮ್ಯಾಟ್ ಅದ, ಇದು ಬೇರೆ ಫಾರ್ಮ್ಯಾಟ್ ಅದ. ಸೊ ಈ ಎರಡರ ನಡುವೆ ಇರುವಂತ NIC ಕಾರ್ಡ್ ಏನ್ ಮಾಡ್ತೈತಿ, ಪ್ಯಾರಲಲ್ ಟು ಸೀರಿಯಲ್ and ಸೀರಿಯಲ್ ಟು ಪ್ಯಾರಲಲ್ ಕನ್ವರ್ಷನ್ಸ್ ಅನ್ನ ಮಾಡ್ತೈತಿ. When it is giving to the main memory or it is taking from the main memory. Main memory ಗೆ ಕೊಡ್ಲಿಕ್ಕತ್ತಿತ್ತು ಅಥವಾ main memory ಇಂದ ತಗೊಳ್ಳಿಕ್ಕತ್ತಿತ್ತು ಅಂದ್ರೆ it takes the data in parallel manner, parallel fashion ದಾಗ ತಗೊಂತೈತಿ. ಅದೇ ನೆಟ್ವರ್ಕ್ ಗೆ ಕೊಡ್ಲಿಕ್ಕತ್ತಿತ್ತು ಅಥವಾ ನೆಟ್ವರ್ಕ್ ಇಂದ ತಗೊಳ್ಳಿಕ್ಕತ್ತಿತ್ತು ಅಂತಂದ್ರೆ ಸೀರಿಯಲ್ ನಾಗ ಕೊಡ್ತೈತಿ. ಇಲ್ಲಿಂದ ಬರೋದು ಸೀರಿಯಲ್ ಬರ್ತೈತಿ, then it will be converted into parallel mode and then it will be given to main memory. ಇಲ್ಲ ಮೇನ್ ಮೆಮರಿ ಇಂದ ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತಿದ್ರೆ ನೀವು ಡೇಟಾನ ಅಂತಂದ್ರೆ ಮೇನ್ ಮೆಮರಿ ಇಂದ ತಗೊಳ್ಳೋದು ಪ್ಯಾರಲಲ್ ಆಗಿ ತಗೊಳ್ತೈತಿ, ಬಟ್ ಅದನ್ನ ಕಮ್ಯುನಿಕೇಶನ್ ಕೇಬಲ್ ಮೇಲೆ ಹಾಕ್ಬೇಕಾದ್ರೆ ಸೀರಿಯಲ್ ಮೋಡ್ ನಾಗ ಹಾಕ್ತೈತಿ. ಸೊ ಈ ಎರಡು ಅಲ್ಲಿಂದ ತಗೊಂಡು ಅದನ್ನ ಪ್ಯಾರಲಲ್ ಇದ್ದಿದ್ದನ್ನ ಸೀರಿಯಲ್ಗೆ, ಸೀರಿಯಲ್ ಇದ್ದಿದ್ದನ್ನ ಪ್ಯಾರಲಲ್ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ಬೇಕಾಗ್ತೈತೆ ಡೇಟಾ. For that reason, NIC is provided with a short erasable memory which is called as buffer. ಈ ಕೆಲಸನ ಮಾಡೋ ಸಲುವಾಗಿ ಅಂತ ಹೇಳಿ ಏನ್ ಮಾಡ್ಲಿಕ್ಕತ್ತಾರೆ, ಇಟ್ ಈಸ್ ಬೀನ್ ಗಿವನ್ ವಿತ್ ಸಮ್ ಅಮೌಂಟ್ ಆಫ್ ಮೆಮರಿ. ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಕೊಳಂಗಿಲ್ಲ. ಇಟ್ ಈಸ್ ಫಾರ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ which is called as temporary memory. That means NIC is provided with a buffer for a short duration of time. ಆ ಕನ್ವರ್ಷನ್ ಸೀರಿಯಲ್ ಇಂದ ಪ್ಯಾರಲಲ್ಗೆ, ಪ್ಯಾರಲಲ್ ಇಂದ ಸೀರಿಯಲ್ಗೆ ಆಗ್ಲಿ ಅಂತ ಹೇಳಿ ಆ ರೀತಿ ಕನ್ವರ್ಷನ್ಸ್ ಅನ್ನ ಮಾಡೋ ಸಲುವಾಗಿ ಬಫರ್ಸ್ ಅನ್ನ ಕೊಟ್ಟಾರೆ. ರ್ಯಾಂಡಮ್ ಆಕ್ಸೆಸ್ ಮೆಮರಿ, ರ್ಯಾಮ್ ನೋಡಿದ್ರಲ್ಲ ಸ್ಲಾಟ್ ಮೇಲೆ ರ್ಯಾಮ್, ರಾಮ್, ಆಮೇಲೆ ಈಥರ್ನೆಟ್ ಪ್ರೊಸೆಸರ್ ಇತ್ತು. ಸೊ ಆ ಕೆಲಸನ ಮಾಡ್ಲಿಕ್ಕೆ ಪ್ರೊಸೆಸರು, ಡೇಟಾನ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿಕ್ಕೆ ರ್ಯಾಮ್ ಕೊಟ್ಟಾರೆ. ಓಕೆ, ಇನ್ನೂ ಒಂದು ಇದೆ, ರಾಮ್ ಅನ್ನ ಒಂದು ಕೊಟ್ಟಾರೆ, ರೀಡ್ ಓನ್ಲಿ ಮೆಮರಿ. ದಟ್ ಮೀನ್ಸ್ ಯು ಕ್ಯಾನ್ ಓನ್ಲಿ ರೀಡ್, ಯು ಕ್ಯಾನಾಟ್ ಮಾಡಿಫೈ ಇಟ್. ರ್ಯಾಮ್ ರಾಮ್ ಕಲ್ತೀರಿ, ಐ ಹೋಪ್ ಯು ರಿಮೆಂಬರ್. Okay, so ROM naga ಏನು ಅದ, there address will be chipped, address will be printed which is called as MAC or a physical address. ROM ಒಳಗೆ ಏನಿರ್ತೈತಿ, there you are going to have a address. ಅಲ್ಲಿ ಒಂದು ಅಡ್ರೆಸ್ ಇರ್ತೈತಿ. ಆ ಅಡ್ರೆಸ್ಸಿಗೆ ನಾವೇನಂತ ಕರಿತೀವಿ, it is called as physical address or MAC address. ಅದನ್ನ physical address ಅಥವಾ MAC address ಅಂತ ಹೇಳಿ ಕರೀತಾರೆ. It is the address which is uniquely given to every system. ಎಲ್ಲಾ ಸಿಸ್ಟಮಿಗೂ ತಮ್ಮನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಒಂದು ಯುನೀಕ್ ಅಡ್ರೆಸ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ.
that is burnt on that ROM ಮೇಲೆ burn ಮಾಡಿರ್ತಾರೆ, ಅದು ಮ್ಯಾಲೆ ಇರ್ತೈತಿ, ಅದನ್ನ modify ಮಾಡ್ಲಿಕ್ಕೆ ಬರಂಗಿಲ್ಲ, and it is fixed, which is called as MAC address. ಅದನ್ನ MAC ಅಥವಾ physical address ಅಂತ ಹೇಳಿ ಕೊಡ್ತಾರೆ. It is having the two parts. ಒಂದು ಯಾರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರ ಅವರಿಗೆ ಕೊಟ್ಟಿರುವಂತ ನಂಬರ್ ಇರ್ತೈತಿ, ಇನ್ನರ್ಧ ಪಾರ್ಟ್ ಏನಿರ್ತೈತಿಲ್ಲ ಅವ ತಾ ಬಿಲ್ಡ್ ಮಾಡಿರುವಂತ ಸಿಸ್ಟಮ್ಸ್ಗೆ ಕೊಡುವಂತ ಹೆಸರು ಇರ್ತಾವ. NIC ಮ್ಯಾನುಫ್ಯಾಕ್ಚರರ್ಗೆ ಪ್ರತಿಯೊಬ್ಬ NIC ಮ್ಯಾನುಫ್ಯಾಕ್ಚರರ್ಗೆ ವೆಂಡರಿಗೆ ಒಂದು ಯುನೀಕ್ ನಂಬರ್ ಅನ್ನ ಕೊಟ್ಟಿರ್ತಾರೆ. ಫಸ್ಟ್ 3 bytes will be of that and remaining 3 bytes will be the number that is given to each system uniquely. ಅವೆರಡನ್ನು ಕಂಬೈನ್ ಮಾಡಿದಾಗ ನಿಮಗೆ ಒಂದು ಅಡ್ರೆಸ್ ಸಿಗ್ತೈತಿ. ಆ ಅಡ್ರೆಸ್ ಗೆ ಏನಂತ ಕರೀತಾರೆ, MAC or physical address ಅಂತ ಹೇಳಿ ಕರೀತಾರೆ. And it works in the promiscuous mode. It works in promiscuous. That means it can listen to each and every frame that is being transmitted. Ella frames igu listen ಮಾಡಬಹುದು. And that means broadcast manner naga work ಆಗ್ತೈತಿ. Everything that is traveling will be heard, and if it is for this one ಅದು accept ಮಾಡ್ಕೊಂತೈತಿ, ಇಲ್ಲ ಅಂತಂದ್ರೆ ಅದನ್ನ ಬಿಡ್ತೈತಿ. So it works in promiscuous mode where it can listen to all the frames that are being transmitted. ನೆಟ್ವರ್ಕ್ ಒಳಗಾಗುವಂತ ಪ್ರತಿಯೊಂದು ಟ್ರಾನ್ಸ್ಮಿಷನ್ ಇದಕ್ಕೆ ಕೇಳಿಸ್ತೈತಿ. That's why you can implement CSMA CD. That means carrier sensing, where you can sense if there is something traveling on the cable. Cable ಮೇಲೆ ಏನಾದ್ರೂ ಟ್ರಾವೆಲ್ ಆಗ್ತಿತ್ತು ಅಂತಂದ್ರೆ ಅದನ್ನ ನಾವೇನ್ ಮಾಡಬಹುದು, ಸೆನ್ಸ್ ಮಾಡಬಹುದು. And because the speed of the network and computer are not matched, ಕೆಲವೊಂದ್ಸರಿ ಏನಾಗ್ತೈತಿ, ನಮ್ಮ ಸಿಸ್ಟಮ್ ಸ್ಪೀಡ್ ಜಾಸ್ತಿ ಇರ್ತೈತಿ, ಕೇಬಲ್ ನೆಟ್ವರ್ಕ್. ಯಾಕಂದ್ರೆ ಬಹಳಷ್ಟು ಜನ ಯೂಸ್ ಮಾಡ್ಲಿಕ್ಕತ್ತಿದ್ರು, ದೊಡ್ಡ ದೊಡ್ಡ ಡೇಟಾನ ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತಿದ್ರು ಅಂದ್ರೆ ಸ್ಪೀಡ್ ಏನಾಗಿರ್ತೈತಿ, ನೆಟ್ವರ್ಕ್ ಕಡಿಮೆ ಇರ್ತೈತಿ, ಸಿಸ್ಟಮ್ ಸ್ಪೀಡ್ ಜಾಸ್ತಿ ಇರ್ತೈತಿ. ಆ ಟೈಮ್ದಾಗೂ ಕೂಡ ಒಮ್ಮೆಲ್ದೊಮ್ಗೆನೆ ನಾವ್ ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಕೇಬಲ್ ಮೇಲೆ ಹಾಕ್ಲಿಕ್ಕೆ ಆಗಂಗಿಲ್ಲ. ಫಾರ್ ದ್ಯಾಟ್ ರೀಸನ್ ಆಲ್ಸೋ, for some amount of time, for a short period of time, data will be held in the NIC. ಈ ರೀಸನ್ಸ್ಗೆ ಒಂದು ಕನ್ವರ್ಷನ್ಸ್ ಮಾಡಬೇಕು. ಇನ್ನೊಂದ್ಸರಿ ಕೆಲವೊಂದ್ಸರಿ ಸ್ಪೀಡ್ ಹೆಚ್ಚು ಕಡಿಮೆ ಆಗ್ತಾವು. ಅದ್ರ ಸಲುವಾಗಿ ಅಂತ ಹೇಳಿ ಅದ್ರ ಖಾಲಿ ಆಗೋ ತನಕ, ನೆಟ್ವರ್ಕ್ ಒಂದ್ ಸ್ವಲ್ಪ ಸ್ಲೋ ಆಗೋ ತನಕ, ಅಂದ್ರೆ ಯಾರ್ಯಾರ ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತಿದ್ರು ಅವ್ರದ್ದು ಮುಗಿಯೋ ತನಕ ಡೇಟಾನ ಹೋಲ್ಡ್ ಮಾಡ್ಬೇಕು. ಎಲ್ಲಿ ಹೋಲ್ಡ್ ಮಾಡ್ತಾರ, ಇಟ್ ವಿಲ್ ಬಿ ಹೆಲ್ಡ್ ಇನ್ ದ NIC. For that reason, NIC, that is network interface card, is provided with buffer. Buffer ಅಂತಂದ್ರೆ it is a temporary memory. Temporary memory ಅಂದ್ರೆ ಪರ್ಮನೆಂಟ್ ಆಗಿರ್ಲಿಕ್ಕೆ ಬರಂಗಿಲ್ಲ, ಸ್ವಲ್ಪ ಹೊತ್ತಷ್ಟೇ. ಆಮೇಲೆ ಅದ್ರ ಕಂಟೆಂಟ್ಸ್ ಏನಾಗ್ತಾವ, ಬೇರೆದವರು ಅದ್ರ ಮೇಲೆ ಓವರ್ ರೈಟ್ ಮಾಡ್ಬೋದು ಅಥವಾ ಇರೇಸ್ ಮಾಡ್ಲಿಕ್ಕೆ ಕೂಡ ಬರ್ತೈತಿ. This is all about the physical layer. And then you have is medium access control layer, which is called as MAC layer. ಯಾವುದು? Medium access control layer. So this is the second layer. Second layer the half part, which is called as medium access control layer. Illada notri ee part ige ಏನಂತೀವಿ, medium access control layer ಅಂತ ಕರೀತಾರೆ. The second layer, which is data link layer, has been divided into two parts. One part is called as medium access control layer and the other part is called as logical link control sub layer. LLC ಅಂತ ಕರೀತಾರೆ, logical link control sub layer. So ಈ ಪರ್ಟಿಕ್ಯುಲರ್ ಲೇಯರ್ ನಾಗ ನಮಗ ಬೇರೆ ಬೇರೆ ರೀತಿಯಾದಂತ ಸ್ಟ್ಯಾಂಡರ್ಡ್ಸ್ ಎಕ್ಸಿಸ್ಟ್ ಆಗ್ತಾವ. ಡಿಪೆಂಡಿಂಗ್ ಅಪಾನ್ ಅವರ್ ರಿಕ್ವೈರ್ಮೆಂಟ್ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಡಿಫರೆಂಟ್ ಸ್ಟ್ಯಾಂಡರ್ಡ್ಸ್ ಲೈಕ್ CSMA CD, that is 802.3. ಬೇಡ ಅಂತಂದ್ರೆ ಟೋಕನ್ ರಿಂಗ್ ಅನ್ನ ಯೂಸ್ ಮಾಡಬಹುದು. ಆರ್ ಎಲ್ಸ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ವೈರ್ಲೆಸ್ ಲ್ಯಾನ್. ನಿಮಗೆ ಕೇಬಲ್ ಕನೆಕ್ಷನ್ಸ್ ಬೇಡ, ಕೇಬಲಿಂಗ್ ಬೇಡ ಅಂತಂದ್ರೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ವೈರ್ಲೆಸ್ ಲ್ಯಾನ್. ಸೊ ಈ ರೀತಿಯಾಗಿ ಬೇರೆ ಬೇರೆ ಸ್ಟ್ಯಾಂಡರ್ಡ್ಸ್, ಬೇರೆ ಬೇರೆ ಪ್ರೋಟೋಕಾಲ್ಸ್ ಮೀಡಿಯಂ ಆಕ್ಸೆಸ್ ಕಂಟ್ರೋಲ್ ಲೇಯರ್ ನಾಗ ಎಕ್ಸಿಸ್ಟ್ ಆಗ್ತಾವು. And each MAC standard has an associated set of physical layer over which it can operate.
ನೀವು ಮ್ಯಾಕ್ ಲೇಯರ್ ಒಳಗ ಯಾವ್ದನ್ನ ಯೂಸ್ ಮಾಡ್ತಿ ಅದಕ್ಕೆ ಅಸೋಸಿಯೇಟೆಡ್ ಫಿಸಿಕಲ್ ಲೇಯರ್ ಒಳಗೂ ನಿಮ್ಗೆ ಪ್ರೋಟೋಕಾಲ್ಸ್ ಬರ್ತಾವ. ಯಾಕಂದ್ರೆ ಕಾಂಪ್ಯಾಟಬಿಲಿಟಿ ಇರಬೇಕು. ನೀವು ಮ್ಯಾಕ್ ಲೇಯರ್ ಒಳಗ ಯಾವ ಪರ್ಟಿಕ್ಯುಲರ್ ಪ್ರೋಟೋಕಾಲ್ ಅನ್ನ ಯೂಸ್ ಮಾಡ್ತೀರಿ ಅದಕ್ಕೆ ಕರೆಕ್ಟ್ ಆಗಿ ಸೂಟ್ ಆಗುವಂತ ಮ್ಯಾಚ್ ಆಗುವಂತ ಫಿಸಿಕಲ್ ಲೇಯರ್ ಪ್ರೋಟೋಕಾಲ್ಸ್ ಅನ್ನ ನಾವು ಯೂಸ್ ಮಾಡ್ತೇವೆ. ಅಂಡ್ ವೆನ್ ಎವರ್ ದ ಡೇಟಾ ಕಮ್ಸ್ either directly from the network layer or network layer in the logical link control layer ಗೆ ಆಮೇಲೆ ಅಲ್ಲಿಂದ MAC layer ಗೆ ಬರ್ತೈತಿ. And here a MAC entity accepts the block of data from either logical link control layer or from network sub ಮೇಲಿರುವಂತ ನೆಟ್ವರ್ಕ್ ಲೇಯರ್ ಇಂದನಾದ್ರೂ ಡೈರೆಕ್ಟ್ ಆಗಿ ಬರ್ಲಿ, ಇಲ್ಲ ಅಂತಂದ್ರೆ ಲಾಜಿಕಲ್ ಲಿಂಕ್ ಕಂಟ್ರೋಲ್ ಸಬ್ ಲೇಯರ್ ದಿಂದ ಮ್ಯಾಕ್ ಲೇಯರಿಗಾದ್ರೂ ಬರ್ಲಿ. What it does is it constructs protocol data unit. ಯಾರು ಕನ್ಸ್ಟ್ರಕ್ಟ್ ಮಾಡ್ತಾರ? PDU will be constructed by MAC. MAC, that is medium access control sub layer, is going to construct the PDU. ಮ್ಯಾಲಿಂದ ಪ್ಯಾಕೆಟ್ ಬಂದಿರ್ತೈತಿ, ಆ ಪ್ಯಾಕೆಟ್ ಅನ್ನ ಫ್ರೇಮಿಗೆ ಕನ್ವರ್ಟ್ ಮಾಡುವಂತ ಕೆಲಸನ ಯಾರು ಮಾಡ್ತಾರ? ಮ್ಯಾಕ್ ಮಾಡ್ತೈತಿ. ಅಂಡ್ ಹೌ ಇಟ್ ಡಸ್ ದಟ್ ವರ್ಕ್? ಇಟ್ ಈಸ್ ಗೋಯಿಂಗ್ ಟು ಅಟ್ಯಾಚ್ ದ ಸೋರ್ಸ್ ಅಂಡ್ ಡೆಸ್ಟಿನೇಷನ್ ಮ್ಯಾಕ್ ಅಡ್ರೆಸ್. ಸೋರ್ಸು ಮತ್ತೆ ಡೆಸ್ಟಿನೇಷನ್ ಮ್ಯಾಕ್ ಅಡ್ರೆಸ್. ಯು ನೋ ವಾಟ್ ಈಸ್ ಮ್ಯಾಕ್ ಅಡ್ರೆಸ್? ಫಿಸಿಕಲ್ ಅಡ್ರೆಸ್ ಅಥವಾ ಮ್ಯಾಕ್ ಅಡ್ರೆಸ್ ಅಂದ್ರೆ ಒಂದು ಸಿಸ್ಟಮ್ ಅನ್ನ ಯುನೀಕ್ ಆಗಿ ಐಡೆಂಟಿಫೈ ಮಾಡ್ಲಿಕ್ಕೆ. ಯಾವ ಸಿಸ್ಟಮ್ ಎಕ್ಸಾಕ್ಟ್ ನೆಟ್ವರ್ಕ್ ಅಂತಲ್ಲ, ನೆಟ್ವರ್ಕ್ ಒಳಗಿಂದ ಒಂದು ಸಿಸ್ಟಮ್ ಅನ್ನ, ಬಿಕಾಸ್ ಲ್ಯಾನ್ ಕಂಟೈನ್ಸ್ ಮೆನಿ ಸಿಸ್ಟಮ್ಸ್, ಅದ್ರೊಳಗೆ ಎಕ್ಸಾಕ್ಟ್ಲಿ ಯಾವ್ದು ಸೋರ್ಸು ಯಾವ್ದು ಡೆಸ್ಟಿನೇಷನ್ ಅಂತ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ನಮಗ ಆ ಸಿಸ್ಟಮ್ ಅದು ಇಂಡಿವಿಜುವಲ್. ಈ ಕನ್ಸಿಡರ್ ಫಾರ್ ಎಕ್ಸಾಂಪಲ್ ಕಾಲೇಜನ್ನ ಐಡೆಂಟಿಫೈ ಮಾಡಿದ್ವಿ, ಸೆಮಿಸ್ಟರ್ನ ಐಡೆಂಟಿಫೈ ಮಾಡಿದ್ವಿ, ಬಟ್ ಆ ಸೆಮ್ ಒಳಗ ಯಾವ ಒಬ್ಬ ಸ್ಟೂಡೆಂಟ್ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಬೇಕಂದ್ರೆ ಅವನ ಹೆಸರು ಬೇಕು. A student is identified with his name and surname, right? So ಆ ಹೆಸರು ಮತ್ತು ಅಡ್ರೆಸ್ ಅನ್ನ ಯಾರು ಕೊಡ್ತಾರೆ? which is the MAC address or the physical address. ಆ MAC address physical address ಅನ್ನ ಅಟ್ಯಾಚ್ ಮಾಡಿ ಪ್ಯಾಕೆಟ್ ಒಳಗ ನೆಟ್ವರ್ಕ್ ಅಡ್ರೆಸ್ ಇರ್ತೈತಿ, ಆ ನೆಟ್ವರ್ಕ್ ಒಳಗ ಪರ್ಟಿಕ್ಯುಲರ್ಲಿ ಯಾವ ಸಿಸ್ಟಮ್ ಅನ್ನೋದನ್ನ ಈ MAC ಅಡ್ರೆಸ್ ಇಂದ ಐಡೆಂಟಿಫೈ ಮಾಡ್ತೀವಿ. ಆ MAC ಅಡ್ರೆಸ್ ಅನ್ನ ಅಟ್ಯಾಚ್ ಮಾಡೋ ಕೆಲಸ ಯಾರು ಮಾಡ್ತಾರ? MAC. Medium access control sublayer is going to attach the source and destination MAC addresses. Along with that, frame check sequence FCS ಅಂತ ಕರಿತೀವಿ ನಾವು. ಯಾಕಂದ್ರೆ ಬಂದಿರುವಂತದ್ದು ಫ್ರೇಮು ಕರೆಕ್ಟ್ ಆಗಿ ಬಂದಿತ್ತು ಇಲ್ವೋ, whether it has been received in a correct fashion or there needs to be some changes. ಏನಾದ್ರೂ ಎರರ್ಸ್ ಆಕರ್ ಆಗ್ಯಾವೋ ಅಥವಾ ಆಗಿಲ್ಲ ಅಂತ. ಲ್ಯಾನ್ ಒಳಗ ಎರರ್ ಆಕರೆನ್ಸಸ್ ಚಾನ್ಸಸ್ ಬಹಳ ಕಡಿಮೆ ಇರ್ತವೆ. ಯಾಕಂದ್ರೆ ಟ್ರಾವೆಲಿಂಗ್ ಡಿಸ್ಟೆನ್ಸ್ ಬಹಳ ಇರಂಗಿಲ್ಲ. ಬಹಳ ದೂರ ಹೋದಾಗ ಡೇಟಾ ಮಾಡಿಫೈ ಆಗಿರ್ತೈತಿ, ಹೊರಗಿನ ಎಕ್ಸ್ಟರ್ನಲ್ ನಾಯ್ಸ್ ಆಡ್ ಆಗಿರ್ತಾವ, ಇಲ್ಲ ಸಿಗ್ನಲ್ ಲೆವೆಲ್ ವೀಕ್ ಆಗಿರ್ತೈತಿ. ಈ ಎಲ್ಲಾ ರೀಸನ್ಸ್ ಇಂದಾಗಿ ಎರರ್ಸ್ ಜಾಸ್ತಿ ಇರ್ತಾವ. ಲ್ಯಾನ್ ಒಳಗ ಎರರ್ ರೇಟ್ ಏನದೆಲ್ಲ ಕಡಿಮೆ ಇರ್ತೈತಿ, ಬಿಕಾಸ್ ಡೇಟಾ ಈಸ್ ನಾಟ್ ಗೋಯಿಂಗ್ ಟು ಟ್ರಾವೆಲ್ ಲಾಂಗರ್ ಡಿಸ್ಟೆನ್ಸಸ್. ಬಟ್ ಸ್ಟಿಲ್ ಕರೆಕ್ಟ್ ಇರ್ಲಿ, ರಿಲಯಬಲ್ ಇರ್ಲಿ ಅನ್ನೋ ರೀಸನ್ಗೆ ಏನ್ ಮಾಡ್ಯಾರ? ಚೆಕ್ ಸಮ್ಸ್ ಅನ್ನ ಆಡ್ ಮಾಡ್ಕೊಂಡಾರ. ಅದು ಸಿಂಪಲ್ ಚೆಕ್ ಸಮ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತೇವಿ. ಅಂಡ್ MAC address specify the physical connections of the workstation to LAN. ಫಿಸಿಕಲ್ ಕನೆಕ್ಷನ್ಸ್ ಅನ್ನ ಹೇಳ್ತೈತಿ. ಅದು ಯಾವ ಸಿಸ್ಟಮು ಎಲ್ಲಿ ಕನೆಕ್ಟ್ ಆಗೈತಿ, ಎಲ್ಲದ ಎಕ್ಸಾಕ್ಟ್ ಅದರ ಲೊಕೇಶನ್ ಅನ್ನೋದನ್ನ ನೀವು MAC ಅಡ್ರೆಸ್ ಮೇಲೆ ಐಡೆಂಟಿಫೈ ಮಾಡ್ಬೋದು. ಒಂದ್ಸರಿ ಯಾವ್ದು ನಮ್ದು ಡೆಸ್ಟಿನೇಷನ್ ಅನ್ನೋದು ಗೊತ್ತಾಯ್ತು ಅಂದ್ರೆ ಅದಕ್ಕೆ ನಾವು ಡೇಟಾನ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಬರ್ತೈತಿ. ಅಂಡ್ ಆಸ್ ಐ ಸೇಡ್, ದ ಮೇನ್ ಫಂಕ್ಷನಾಲಿಟಿ ಆಫ್ MAC, medium access control layer, the main functionality ಅಂತಂದ್ರೆ to execute MAC protocols. MAC, medium access control protocols. You have already studied those protocols. First ಗೆ ಸ್ಟಡಿ ಮಾಡಿದ್ದೆ ನಾವು MAC protocols ಅನ್ನ. That is random access protocols ಇರ್ಬೋದು, ಇಲ್ಲ ಅಂತಂದ್ರೆ ರಿಸರ್ವೇಶನ್ protocols, CSMA, CSMA CD, all these are MAC protocols. So ಈ MAC protocols ಅನ್ನ ಎಕ್ಸಿಕ್ಯೂಟ್ ಮಾಡೋದು so that the frames that are traveling are going to travel correctly on the shared medium. Shared medium ಅನ್ನ ಕರೆಕ್ಟ್ ಆಗಿ ಕೋಆರ್ಡಿನೇಟೆಡ್ ವೇ ಒಳಗ ಎಲ್ಲಾ ಸ್ಟೇಷನ್ಸ್ ಯೂಸ್ ಮಾಡ್ಕೊಳ್ಳಿ, ಎಲ್ಲರಿಗೂ ತಮ್ಮ ಫ್ರೇಮ್ ಅನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅಪರ್ಚುನಿಟಿ ಸಿಗ್ಲಿ. ಸೊ ಈ ಎಲ್ಲಾ ಕೆಲಸನೂ ನೋಡ್ಕೊಳ್ಳೋದು ಯಾರ್ದು ಮೇನ್ ಫಂಕ್ಷನ್? ದಟ್ ಈಸ್ MAC ಸಬ್ ಲೇಯರ್ ಮೇನ್ ಫಂಕ್ಷನಾಲಿಟಿ. See here. So
This is the structure of MAC layer. ಕೆಳಗಡೆಗೆ you have a physical layer. ಆ ಮ್ಯಾಲಿರುವಂತ ಮ್ಯಾಕ್ ಲೇಯರ್ ಒಳಗ ನೀವು ಯಾವ ಪ್ರೋಟೋಕಾಲ್ ಅನ್ನ ಯೂಸ್ ಮಾಡ್ತೀರಿ ಅದಕ್ಕೆ ಕರೆಕ್ಟ್ ಆಗಿ ಸೂಟ್ ಆಗುವಂತ ಫಿಸಿಕಲ್ ಲೇಯರ್ ಪ್ರೋಟೋಕಾಲ್ ಅನ್ನ ಯೂಸ್ ಮಾಡ್ಕೊಂತೀವಿ. ಪ್ರೋಟೋಕಾಲ್ ಸ್ಟ್ಯಾಕ್ ಆಫ್ 3 ವರ್ಕ್ ಸ್ಟೇಷನ್ಸ್. ಇಲ್ಲಿ 3 ವರ್ಕ್ ಸ್ಟೇಷನ್ ಅದು ಕೊಟ್ಟಾರ. ವರ್ಕ್ ಸ್ಟೇಷನ್ಸ್ ಇನ್ ದ ಸೆನ್ಸ್ ದ ಸ್ಟೇಷನ್ಸ್ ದಟ್ ಆರ್ ಬೀಯಿಂಗ್ ಯೂಸ್ಡ್. 3 ಸಿಸ್ಟಮ್ಸ್ ಅದಾವ. 3 ಸಿಸ್ಟಮ್ಸ್ ಅಂತಂದ್ರೆ ಪ್ರತಿಯೊಂದು ಸಿಸ್ಟಮ್ ಒಳಗೂ ಒಂದೊಂದು ಲೇಯರ್ಡ್ ಆರ್ಕಿಟೆಕ್ಚರ್ ಬರ್ತೈತಿ. So first system, second system, third system. Every station, every system is having its own entities. ಪ್ರತಿಯೊಂದು ಲೇಯರ್ ಒಳಗೂ ತಮ್ಮದೇ ಆದಂತ ಎಂಟಿಟೀಸ್ ಇರ್ತಾವ. When you are communicating, the communication is between the peer entities. ಯಾವ ಲೇಯರ್ ಒಳಗ ಯಾವ ಎಂಟಿಟಿ ಆಕ್ಟಿವ್ ಇರ್ತೈತಿ, ಡೆಸ್ಟಿನೇಷನ್ ಒಳಗೂ ಅದೇ ಲೇಯರ್ ಒಳಗ ಆ ಎಂಟಿಟಿ ಆಕ್ಟಿವ್ ಆಗ್ತೈತಿ. That means if you are using the MAC layer, then destination ಒಳಗ MAC. If you are using entity in the physical layer, then destination ಒಳಗೂ physical layer the entity communication ಒಳಗ involve ಆಗಿರ್ತೈತಿ. The interaction between MAC entity is not between pair of peers, but rather all entities must monitor all frames that are transmitted onto the shared medium. ನಾವಿಲ್ಲಿ ಹೆಂಗ್ ಒಂದೊಂದೇ ಎಂಟಿಟೀಸ್ ನಡುವಿನ ಕಮ್ಯುನಿಕೇಶನ್ಸ್ ಅನ್ನ ನೋಡ್ಕೊಂತೀವಿ, ಅದು ನೆಟ್ವರ್ಕ್ ಲೇಯರ್ ಒಳಗ, ಫಿಸಿಕಲ್ ಲೇಯರ್ ಒಳಗ, ಅಂಡ್ ಇವನ್ ಇನ್ ದ ಲಾಜಿಕಲ್ ಲಿಂಕ್ ಕಂಟ್ರೋಲ್ ಲೇಯರ್ ಆಲ್ಸೋ. ಆದ್ರೆ ಮ್ಯಾಕ್ ಒಳಗ ಒಂದ್ ಎಂಟಿಟಿ ಕಮ್ಯುನಿಕೇಶನ್ ಒಳಗೆ ಇನ್ವಾಲ್ವ್ ಅದ ಅಂದ್ರೆ ಅದು ಒಂದೇ ಇನ್ವಾಲ್ವ್ ಇರಂಗಿಲ್ಲ. ಈಗ 3 ಸಿಸ್ಟಮ್ಸ್ ಅದಾವ. ಒಬ್ಬ ಕಮ್ಯುನಿಕೇಶನ್ ಒಳಗೆ ಇನ್ವಾಲ್ವ್ ಅದಾನಂದ್ರ ಅವ ಒಬ್ನೇ ಮ್ಯಾಕ್ ಅನ್ನ ನೋಡ್ಕೊಂತಿರಂಗಿಲ್ಲ. ರಿಮೈನಿಂಗ್ ಸ್ಟೇಷನ್ ದೊಳಗಿರುವಂತ ಎಂಟಿಟೀಸ್ ಕೂಡ ಲಿಸನ್ ಮಾಡ್ತಿರ್ತಾವ. ವೈ? ವೆನೆವರ್ ದೇ ವಾಂಟ್ ಟು ಟ್ರಾನ್ಸ್ಫರ್ ದ ಡೇಟಾ, first they have to listen. For that reason they will be always monitoring the shared medium. ಅದು ಖಾಲಿ ಆದಾಗ ನಮ್ ಡೇಟಾನ ಟ್ರಾನ್ಸ್ಫರ್ ಮಾಡಬೇಕು. ಈಗ ಯಾರ ಯೂಸ್ ಮಾಡ್ಲಿಕ್ಕತ್ತಾರೇನೋ ಅಥವಾ ನಾನು ಡೇಟಾನ ಹಾಕಿದ್ಮೇಲೆ ಅದು ಕರೆಕ್ಟ್ ಆಗಿ ಹೋಗಿ ರೀಚ್ ಆಗ್ತೈತೋ ಇಲ್ವೋ ಅನ್ನೋದಕ್ಕ ಏನಾದ್ರೂ ಕೊಲಿಜನ್ಸ್ ಆಕರ್ ಆಗ್ತಾವೇನೋ ಅಂತ ಹೇಳಿ. ಸೊ ಇನ್ ದಿಸ್ ವೇ ಯಾವ್ದೋ ಒಂದು ಸಿಂಗಲ್ ಎಂಟಿಟಿ ಇನ್ವಾಲ್ವ್ ಇರಂಗಿಲ್ಲ ವೆನ್ ಇಟ್ ವಿ ಆರ್ ಯೂಸಿಂಗ್ ದ ಮ್ಯಾಕ್ ಸಬ್ ಲೇಯರ್. ಮ್ಯಾಕ್ ಸಬ್ ಲೇಯರ್ ಒಳಗ ಎಷ್ಟು ಸಿಸ್ಟಮ್ಸ್ ಇನ್ವಾಲ್ವ್ ಇರ್ತಾವ, ಎಲ್ಲಾ ಸಿಸ್ಟಮ್ ಎಂಟಿಟೀಸ್ ಆಲ್ವೇಸ್ ಆಕ್ಟಿವ್ ಇರ್ತಾವ. whereas physical ಒಳಗ ನೆಟ್ವರ್ಕ್ ಲೇಯರ್ ಒಳಗ ಹಂಗ ಆಗಂಗಿಲ್ಲ. If at all one system is transferring, ಆ ಟ್ರಾನ್ಸ್ಫರಿಂಗ್ ಸಿಸ್ಟಮ್ ಮತ್ತೆ ರಿಸೀವಿಂಗ್ ಸಿಸ್ಟಮ್ ಎರಡೇ ಸಿಸ್ಟಮ್ ಎಂಟಿಟೀಸ್ ಆಕ್ಟಿವ್ ಇರ್ತಾವ, ಉಳಿದಿದ್ದ ಸಿಸ್ಟಮ್ ಎಂಟಿಟೀಸ್ ಆಕ್ಟಿವ್ ಇರಂಗಿಲ್ಲ. ಆದ್ರ ಮ್ಯಾಕ್ ಲೇಯರ್ ಒಳಗ ಹಂಗಿರಂಗಿಲ್ಲ. Whenever the interaction between MAC entities, not between pairs of peers. Peers ಅಂದ್ರೆ ಎರಡು ಎಂಡ್ ಸಿಸ್ಟಮ್ ನಡುವಿನ ಎಂಟಿಟೀಸ್ ಅಷ್ಟೇ ಅಲ್ಲ, but rather all entities must monitor all frames. ಎಲ್ಲಾ ಫ್ರೇಮ್ ಟ್ರಾನ್ಸ್ಮಿಷನ್ಸ್ ಅನ್ನ ಎಲ್ಲಾ ಎಂಟಿಟೀಸ್ ಮಾನಿಟರ್ ಮಾಡಬೇಕು. So that the transmitted on the shared medium is going on smoothly. Because shared medium ಅದು ಎಲ್ಲಾರ ನಡುವ ಕಾಮನ್ ಅದ, ಅದ್ರ ಸಲುವಾಗಿ ಅದ್ರ ಮಾನಿಟರಿಂಗ್ ಅನ್ನ ಎಲ್ಲಾರು ಮಾಡ್ತಿರ್ಬೇಕು, ಯಾವಾಗ್ಲೂ ಮಾಡ್ತಿರ್ಬೇಕು. ದಟ್ ಈಸ್ ವಾಟ್ ಈಸ್ ದ ಇಂಟೆನ್ಷನ್. ಉಳಿದಿದ್ದ ಲೇಯರ್ಸ್ ತರ ಇಲ್ಲಿ ಬರೀ ಪಿಯರ್ ಎಂಟಿಟೀಸ್ ಅಷ್ಟೇ ಕಮ್ಯುನಿಕೇಶನ್ ಒಳಗೆ ಇನ್ವಾಲ್ವ್ ಆಗಿರಂಗಿಲ್ಲ. ರಾದರ್ ಆಲ್ ದ ಎಂಟಿಟೀಸ್ ಆರ್ ಇನ್ವಾಲ್ವ್ಡ್ ಇನ್ ದ ಕಮ್ಯುನಿಕೇಶನ್. And next you have is logical link control. Logical link control sub-layer. And in this you have different types of services that are being offered. Logical link control layer ಬೇರೆ ಬೇರೆ ರೀತಿಯಾದಂತ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತೈತಿ. ಹೆಂಗ ಮ್ಯಾಕ್ ಲೇಯರ್ ಕೆಲಸ ಏನು, ಒಂದು ಸರ್ವಿಸ್ ಅನ್ನು ಪ್ರೊವೈಡ್ ಮಾಡೋದು. ದಟ್ ಈಸ್ ಮೀಡಿಯಂ ಆಕ್ಸೆಸ್ ಅನ್ನ ಕಂಟ್ರೋಲ್ಡ್ ವೇ ಒಳಗ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡೋ ಕೆಲಸನ ಮ್ಯಾಕ್ ಸಬ್ ಲೇಯರ್ ಕೊಟ್ಟಾರ. ಆ ಬೇಸಿಸ್ ಮೇಲೆ ಲಾಜಿಕಲ್ ಲಿಂಕ್ ಕಂಟ್ರೋಲ್ ಲೇಯರ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಡಿಫರೆಂಟ್ ಟೈಪ್ಸ್ ಆಫ್ ಸರ್ವಿಸಸ್ depending upon whether you are going for the connection oriented or you are going for connection less. So services ಯಾವ ರೀತಿ ಅದ ಅನ್ನೋ ಬೇಸಿಸ್ ಮೇಲೆ ನೀವು ಫಿಸಿಕಲ್ ಮೀಡಿಯಮ್ ಯಾವ್ದನ್ನ ಯೂಸ್ ಮಾಡ್ಲಿಕ್ಕತ್ತೀರಿ, ಕನೆಕ್ಷನ್ ಓರಿಯೆಂಟೆಡ್ ಆರ್ ಕನೆಕ್ಷನ್ ಲೆಸ್ ಅನ್ನೋ ಬೇಸಿಸ್ ಮೇಲೆ ಲಾಜಿಕಲ್ ಲಿಂಕ್ ಕಂಟ್ರೋಲ್ ಸಬ್ ಲೇಯರ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಡಿಫರೆಂಟ್ ಟೈಪ್ಸ್ ಆಫ್ ಸರ್ವಿಸಸ್. ಟೈಪ್ 1 ಟೈಪ್ 2 ಅಂತ ಹೇಳಿ ಬೇರೆ ಬೇರೆ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತೈತಿ. ಸೊ ಯಾವ ಸರ್ವಿಸ್ ಯಾವಾಗ ಪ್ರೊವೈಡ್ ಮಾಡ್ತೈತಿ, ಅದು ಯಾವ ರೀತಿ ವರ್ಕ್ ಮಾಡ್ತೈತಿ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗಡೆಗೆ ಸ್ಟಡಿ ಮಾಡೋಣ. Is it clear? Physical layer and medium access control sub layer.